ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಎದ್ಬಿಟ್ಟಿದ್ದೀನಿ. ಹಂಗೆ ಶಾಕ್ ಆಗಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಯಾರೋ ನಮ್ಮ ಮನೆ ಬಾಗಿಲಲ್ಲಿ ನೀರ್ ಹಾಕ್ಬಿಟ್ಟು ಹೋಗವ್ರಲ್ಲ. ಇಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದೀನಿ ನಾನು. ಡೈಲಿ ಎದ್ದು ಬಾಗಿಲು ನೀರ್ ಹಾಕ್ಬಿಟ್ಟು ರಂಗೋಲಿ ಹಾಕೋದು ಕಷ್ಟ ಅನ್ಬಿಟ್ಟು ಯಾರೋ ನೀರ್ ಹಾಕ್ಬಿಟ್ಟು ಹೋಗವ್ರೆ ಅಂತ ಅನ್ಬಿಟ್ಟು ಸ್ವಲ್ಪ ಮುಂದಕ್ಕೆ ನೋಡಿದೆ. ಆಕಾಶ ನೀರ್ ಹಾಕ್ತಿರೋದು ಫ್ರೆಂಡ್ಸ್. ಜೋರಾಗಿ ಬಿದ್ದಿದ್ರೆ ಅದು ತಂಪಾಗಿರ್ತಾಯಿತ್ತು. ಲೈಟಾಗಿ ಮಳೆ ಬಿದ್ದೈತೆ, ಅದು ಇನ್ನೂ ಸೆಕೆ ಜಾಸ್ತಿ ಆಗ್ತೈತೆ ಬೆಳಗ್ಗೆ ಎದ್ದ ತಕ್ಷಣನೇ. ಇಲ್ಲಿ ಲೈಟಾಗಿ ಒಂದೊಂದು ಕಡೆ ಮಳೆನೂ ಬಿದ್ದಿಲ್ಲ, ನಮ್ಮ ಬಾಕ್ಲಲ್ಲಿ ಮಾತ್ರ ಬಿದ್ದಿರೋದು. ಏನು ಟಾಮು ಇದು ಮಳೆ ಅವತಾರ? ಓಕೆ ಫ್ರೆಂಡ್ಸ್, ನಾನಂತೂ ಇತ್ತೀಚೆಗೆ ಪೂಜೆ ಪುನಸ್ಕಾರಗಳಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ಇದು 4ನೇ ವಾರ ಶನಿವಾರ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ಕೊಬರೋದು ಫ್ರೆಂಡ್ಸ್. ಇನ್ನೊಂದು ವಾರ ಮಾಡಿದ್ರೆ ನನ್ನ ಅರ್ಕೆ ಮುಗಿತೈತೆ. ಆದರೂ ನಾವು ಆಂಜನೇಯ ಸ್ವಾಮಿನ ಇದೊಂದು ಲೆಕ್ಕ ಸ್ಟ್ರಾಂಗ್ ಆಗಿ 5 ವಾರ ಪೂಜೆ ಮಾಡೋದು. ಭಕ್ತಿಯಿಂದನೇ ಮಾಡ್ತಾ ಇದೀವಿ ಫ್ರೆಂಡ್ಸ್. 5 ವಾರ ಇಬ್ರು ಬಂದು ಪೂಜೆ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ದು ಮಾಡಿದ್ವಿ. ಇನ್ನೊಂದು ವಾರ ಮಾಡಬೇಕು, ಆದ್ರೂ ಲೈಫ್ ಲಾಂಗ್ ಮಾಡ್ತಾ ಇರ್ತೀವಿ. ನಿಮ್ಮನ್ನ ತಡೆದಿರುವವರು ಯಾರು? ಬೆಳಗ್ಗೆ ಎದ್ದು ಶಿವಕುಮಾರ್ ಹಾಸಿಗೆ ಎತ್ತದಿರ ಹೋಗಿದ್ದಾರೆ. ಟಾಮು ಹಾಸಿಗೆ ಸಹ ಎತ್ತಿಲ್ಲ. ನಾನು ನನ್ನ ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ಇದು ಟೀ ಮಾಡಕ್ಕೆ ಹಾಲು ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ. ಇದು ರಾತ್ರಿ ಸಾಂಬಾರು ಫ್ರೆಂಡ್ಸ್. ಏಪ ಸೌಟು ಇಟ್ಟುಬಿಟ್ಟು ಕಾಯಿಸ್ಬಾರ್ದು, ಅದಕ್ಕೆ ಕಡಲೆಬೇಳೆ ಸಾರು. ಯಾವ್ದಾದ್ರು ಒಂದು ಅಡುಗೆನ ನಾವು ಹಿಂಗೆ ಮಾಡಬೇಕು ಅಂತಂದ್ರೆ ಏನು ಅಡುಗೆನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಸಿಕ್ಕಿದೆಲ್ಲ ಹಾಕ್ಬಿಟ್ಟು ಸಾರು ಮಾಡ್ತಾ ಇರ್ತೀನಿ ನಾನು. ಮನೇಲಿ ಏನು ಇರ್ತಿತ್ತೋ ಅದನ್ನೇನೆ. ಈಗ ನನ್ಗೊಂದು ಡೌಟು ಫ್ರೆಂಡ್ಸ್, ಅಡುಗೆನ ಯಾರು ಕಂಡಿಡ್ದಿರೋದು? ಮನುಷ್ಯರೇ ತಾನೇ. ಹೆಂಗ್ ಮಾಡಿದ್ರು ಅದು ಅಡುಗೆನೆ, ಹೆಂಗಾದ್ರೂ ಮಾಡ್ಕೊಂಡು ತಿನ್ಬೋದು. ನಾವು ಇದಕ್ಕೆ ಇದೇ ಹಾಕ್ಬೇಕು, ಹಿಂಗೆ ಮಾಡಬೇಕು ಹಂಗಿದ್ರೆ ಜೀವನ ಕಷ್ಟ ಫ್ರೆಂಡ್ಸ್. ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳ ಜೀವನ ಅಂತೂ ಇದ್ದಿದ್ದು ಕಷ್ಟ. ಓಕೆ ಫ್ರೆಂಡ್ಸ್, ಈಗ ಶಿವ ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ಟು ಟಾಮು ಬಿಸ್ಕೆಟ್ ಅಲ್ಲಿ 2 ಬಿಸ್ಕೆಟ್ನ ಎಸ್ಕೇಪ್ ಮಾಡಿ ತಿಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಅನ್ನಕ್ಕೆ ಇಡ್ಬೇಕು ಫ್ರೆಂಡ್ಸ್ ಫಸ್ಟು. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ ತಕ್ಷಣ ಶಿವ ಕೆಲ್ಸಕ್ಕೆ ಹೋಗ್ಬಿಡ್ತೈತೆ. ವಾಟ್ ಐ ಡೂ ಟಿಫನ್, ಕ್ವಿಕ್ ಟಿಫನ್ ಐ ಡೂ ಫ್ರೆಂಡ್ಸ್. ಈಗ ನಮ್ ಫ್ರಿಜ್ ಒಳಗಡೆ ತಲೆ ಹಾಕಿದ್ರೆ ಏನಾದ್ರೂ ಒಂದು ಐಡಿಯಾ ಬಂತು. ಒಂದು ನಿಂಬೆಹಣ್ಣಿದೆ ಫ್ರೆಂಡ್ಸ್. ಚಿತ್ರಾನ್ನ ಮಾಡಿ ತುಂಬಾ ದಿನ ಆಯ್ತು. ಶಿವ ಟೈಫಾಯ್ಡ್ ಸ್ಟಾರ್ಟ್ ಆದ್ಮೇಲೆ ಆಲ್ಮೋಸ್ಟ್ ಚಪಾತಿ, ಚಿತ್ರಾನ್ನ, ಆಯಿಲ್ ಐಟಮ್ಸ್, ಪುಳಿಯೋಗರೆ ಎಲ್ಲ ಬಿಟ್ಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೆ ಶಿವಗೋಸ್ಕರ ನಾನು ಸ್ಪೆಷಲ್ ಆಗಿ ಚಿತ್ರಾನ್ನ ಮಾಡ್ತೀನಿ ಇವತ್ತು. ಅದಕ್ಕೂ ಮುಂಚೆ ಟಾಮುಗೆ ಬೆಳಗ್ಗೆ ಟಿಪ್ಸ್ ಕೊಡುವ. ತಗೊಳ್ಳೋ, ನೀನೇ ಬಾ. ಆಯ್ತು, ಎಷ್ಟೊತ್ತು ಮಲ್ಕೋ ನೋಡೋಣ. ನಾನು ದಿನ ಪೂರ್ತಿ ಹಿಂಗೆ ನಿಂತಿರ್ತೀನಿ. ನಮ್ಮ ಹತ್ರ ಇದೆಲ್ಲ ನಡೆಯಲ್ಲಪ್ಪ, ನಾವು ನಿಮ್ಗಿಂತ ಸೋಂಬೇರಿ. ಓಕೆ ಫ್ರೆಂಡ್ಸ್, ಈಗ ನಾನು ಕಾಫಿಗೆ ಹಾಲೆಲ್ಲ ಕಾಯಿಸಿಕ್ಕಿದ್ದು. ಶಿವ ಬಂದಮೇಲೆ ಬ್ರೂ ಮಿಕ್ಸ್ ಮಾಡಿ ಕೊಡ್ತೀನಿ. ಮೊದಲು ನಾವು ನೀರು ಹಿಡ್ಕೋಬೇಕು ಫ್ರೆಂಡ್ಸ್. ಇತ್ತೀಚೆಗೆ ಕರೆಂಟ್ ತುಂಬ ಕೈ ಕೊಡ್ತೈತೆ. ಕಬಡ್ಡಿನೇ ಆಡ್ತೈತೆ ನನ್ನ ಲೈಫಲ್ಲಿ. ನೀರು ಹಿಡ್ಕೊಬಿಡ್ಬೇಕು, ಇಲ್ಲಾಂದ್ರೆ ನಾವು ವಾರ ಮಾಡೋಕ್ಕಾಗಲ್ಲ. ಓರಿಯಾ ಬಂದ್ಬಿಟ್ಟ. ಆಯ್ತು ತಿನ್ಬಿಟ್ ಬಾ. ಮಾತಾಡ್ಸಲ್ಲ ಅವನ್ನ. ಬರೀ ಹೊಟ್ಟೆ ಕಿಚ್ ಫ್ರೆಂಡ್ಸ್ ಇವನು. ಪಾಪ ಅವ್ರಿಬ್ರು ಎಷ್ಟು ಒಳ್ಳೆಯವರು. ಓರಿಯಾ ಓಹೋ ಸರಿಯಾಗ ಅವನೇ ಇವನು. ಯಾಕ್ಲಿ ಹಿಂಗ್ ಹೊಟ್ಟೆ ಕಿಚ್ ಬಿದ್ದಿ? ನಾನು ಅವನು ಇರೋದೇ ಮರ್ತೋಗ್ಬಿಟ್ಟೆ. ಬೀಗ ಹಾಕ ಇದೆಯಾ ಆಫೀಸ್ ರೂಮ್ಗೆ? ನಾವು ನೀರು ಹಿಡ್ಕೋಬೇಕಂದ್ರೆ ಈ ರೂಮಲ್ಲಿ ಮೋಟ್ರ್ ಆನ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲೊಂದು ರೀಲ್ಸ್ ಮಾಡಿದ್ರೆ ಹೆಂಗಿರ್ತೈತೆ ಫ್ರೆಂಡ್ಸ್. ಅದ್ರಲ್ಲೇ ಕ್ಯಾಮ್ರಾ ಐತೆ. ಬಾರಪ್ಪಿ. ಛೇ, ನಮ್ಗೆ ಎಷ್ಟೊಂದು ಕೆಲಸ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಸೋ ಮಚ್ ವರ್ಕ್ಸು, ನೋ ಸ್ಯಾಲ್ರಿ, ನೋ ರೆಸ್ಟು. ನೀರಿಡಿರಿ. ಎಲ್ಲ ಡ್ರಮ್ಮು ಫಿಲ್ ಮಾಡಪ್ಪಿ. ಅಪ್ಪಿ, ಡ್ರಮ್ ಒಳಗೆ ಜೇನುಳ ಬಿದ್ದೋಗೈತಪ್ಪಿ. ಅದನ್ನ ಕಾಪಾಡ್ಬಿಟ್ಟು ಆಮೇಲೆ ಹಿಡಿಬೇಕು ಅನ್ಕೊಂಡೆ. ಅಲ್ಲೇ ಐತೆ ನೋಡಿ, ತೇಲ್ ಆಡ್ತೈತೆ. ಬಂತು. ಒಂದು ಪ್ರಾಣನ ಕಾಪಾಡು ಅಂತ ಹೇಳಕ್ ಹೋಗಿ ಒಂದು ಪ್ರಾಣನ ನಾನೇ ತೆಗ್ದಂಗಾಯ್ತು ನನ್ನ ಗಂಡನ ಹತ್ರ. ಓಕೆ ಫ್ರೆಂಡ್ಸ್, ಶಿವ ನೀರಿಡಿಯೋ ಗ್ಯಾಪಲ್ಲಿ ಕಾಫಿ ಮಿಕ್ಸ್ ಮಾಡ್ಕೊಡ್ತೀನಿ. ಅಪ್ಪು ಟಾಮುಗೆ ಬೆಳಗ್ಗೆ ಎದ್ದ ತಕ್ಷಣ 2 ಬಿಸ್ಕೆಟ್ ಕೊಟ್ಟಿದ್ದೀನಿ, ಆಮೇಲೆ 2 ಬಿಸ್ಕೆಟ್ ಕೊಟ್ಟಿದ್ದೀನಿ. ಮತ್ತೆ ಹೆಚ್ಚಿಗೆ ಕೊಡಬೇಡ. ಸ್ವೀಟ್ ಐಟಮ್ಸು ಕೊಡಬಾರ್ದು ಫ್ರೆಂಡ್ಸ್ ಜಾಸ್ತಿ. ಅವನಿಗೆ ಏನೋ ಸುಮ್ಮನೆ ಕೊಡೋದಷ್ಟೇ. ಅವನಿಗೆ ಬೆಳಗ್ಗೆ ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಬ್ರೂ ಸ್ಮೆಲ್ಲೇ ಇಷ್ಟ ಫ್ರೆಂಡ್ಸ್. ಐ ಥಿಂಕ್ ನಾವು ಅಡಿಕ್ಟ್ ಆಗ್ಬಿಟ್ಟಿದೀವಿ ಕಾಫಿಗೆ. ಚಿಕ್ಕ ವಯಸ್ಸಿಂದ ನಾನು ಕಾಫಿ ಟೀ ಏನು ಕುಡಿಯಲ್ಲ ಫ್ರೆಂಡ್. ಬ್ರೆಡ್ ಬಿಸ್ಕೆಟ್ ಇದ್ರೆ ಮಾತ್ರ ಕುಡಿತಾ ಇದೆ. ನೊರೆಯಾದ ಕಾಫಿ. ನೀವು ಕುಡಿಯಂಗಿಲ್ಲ ಸ್ವಾಮಿ, ಜಾಗ ಬಿಡಿ. ಬಾಗಿಲಲ್ಲೇ ಕುತ್ಕೋತಾನಲ್ಲಪ್ಪ ಇವನು. ಜಾಗ ಬಿಡ್ಲಾ? ಕಾಲು ಟಚ್ ಆಗ್ತೈತೆ. ಕೊಳ್ಳಿ ಅಪ್ಪಿ. ಬೆಳಗ್ಗೆ ಎದ್ದ ತಕ್ಷಣ ಗಂಡು ಮಕ್ಳು ಹಾಸಿಗೆ ಎತ್ಬೇಕಪ್ಪಿ ಫಸ್ಟು. ಎತ್ಬಿಡು. ಕೊಡಬಾರ್ದಲ್ಲ ಅವನಿಗೆ. ಹಾಲಲ್ಲಿ ಏನಾರ ಟೀ ಕುಡಿಯೋಕೆ ಹೋದ್ರೆ ಬಿಸ್ಕೆಟ್ನೇ ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತಾನೆ.
ನನ್ನ ಬಿಸ್ಕೆಟ್ ತಿಂತಾಳಲ್ಲ ಕದ್ದು ಅಂತ ನೋಡು. ಬಿಸ್ಕೆಟ್ ಎರಡ ಚೆನ್ನಾಗಿ ತಿಂದು ಕಾಫಿನ ಗಟ ಗಟ ಅಂತ ಆರಿಸ್ಕೊಂಡು ಕುಡಿದ್ಬಿಟ್ಟು ಬಾಗಿಲು ಗುಡ್ಸಕ್ಕೆ ಬಂದೆ ಫ್ರೆಂಡ್ಸ್. ಪ್ರತಿದಿನ ನಮ್ಮ ಬಾಗಿಲು ಪರಿಸ್ಥಿತಿ ಹಿಂಗೆ ಇರ್ತೈತೆ ಫ್ರೆಂಡ್ಸ್. ಈಗಷ್ಟೇ ಒಣಗಿರೋ ಎಲೆಲ್ಲ ಉದುರ್ಬಿಟ್ಟು ಚಿಗುರ್ತಾ ಇತ್ತಲ್ಲ, ಅದಕ್ಕೆ ಸಖತ್ ಇಷ್ಟ ಫ್ರೆಂಡ್ಸ್ ನನಗೆ ಬಾಗಿಲು ಗುಡ್ಸೋದು. ಅದೇನಂತಾನೆ ಗೊತ್ತಿಲ್ಲ, ಈ ಸಗಣಿ ಎತ್ತೋದು, ಬಾಗಿಲು ಗುಡ್ಸೋದು, ಬಾಗಿಲು ಸರ್ಸೋದು, ಇದಕ್ಕೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ನಾನು. ನನಗೆ ಇಷ್ಟ, ನನ್ನ ಫೇವ್ರೇಟ್ ಈ ಕೆಲಸನೆಲ್ಲ. ಅದಕ್ಕೆ ದಿನಕ್ಕೆ 5 ಸಲ ಗುಡಿಸ್ತಾ ಇರ್ತೀನಿ. ಹಂಗೆ ಗುಡಿಸ್ಬಾರ್ದು ಪದೇ ಪದೇ, ಒಳ್ಳೇದಲ್ಲ ಅಂತ ಹೇಳ್ತಾರೆ. ಎಲೆ ಉದುರ್ತಾರೆ ಇನ್ನೇನು ಮಾಡೋದು. ಇವತ್ತು ನೀರು ಕಾಯಿಸೋ ಜವಾಬ್ದಾರಿ ಅವರು ಶಿವಕುಮಾರ್ ತಗೊಂಡವ್ರೆ. ತಟ್ಟೆ ಮುಚ್ಚಿಬಿಟ್ಟು ಕಾಯಿಸಪ್ಪಿ, ನೀರು ಹಂಗೆ ಬಿಟ್ಟು ಕಾಯಿಸ್ಬಾರ್ದು. ಯಾಕೋ ಬೆಳಗ್ಗೆ ಸಪ್ಪಗಿದಿ. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಚಿತ್ರಾನ್ನ ಮಾಡುವ. ನಾನು ಅಲ್ಲಿ ಗಂಟೆ ನೀಟಾಗಿ ಗುಡ್ಸ್ಕೊತೀನಿ ಫ್ರೆಂಡ್ಸ್. ಅಲ್ಲಿಂದ ಗುಡ್ಸ್ಕೊಂಡೋದ್ರೆ ಹೋಗ್ತಾನೆ ಇರಬೇಕಾಗ್ತದೆ 1 ಕಿಲೋಮೀಟ್ರ್ ಗುಡ್ಸ್ಕೊಂಡು. ಅದಕ್ಕೆ ಇಷ್ಟು ಗುಡಿಸಿ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ನಮ್ಮ ಮನೆ ಬಾಗಿಲಲ್ಲಿ. ಇದಕ್ಕೆ ಮೇಲೆ ಹಾವುಗಳು ಬಂದರೆ ನಾವೇನು ಮಾಡೋಕ್ಕಾಗಲ್ಲ. ಅವತ್ತು ಕೈ ಮುಗಿದಲ್ಲ ಫ್ರೆಂಡ್ಸ್, ಕಡ್ಡಿ ಹಚ್ಬಿಟ್ಟು ಅವತ್ತಿಂದ ಕಾಣಿಸ್ತಾ ಇಲ್ಲ. ಅದು ವರ್ಕ್ ಆಗ್ತೈತೆ. ಶಿವ ಕೊಟ್ಟಿರೋ ಟಿಪ್ಪು, ನೆನ್ಸ್ಕೊಂಡು ದೇವ್ರಿಗೆ ಕೈ ಮುಗಿ ಅಂತ. ಓಕೆ ಫ್ರೆಂಡ್ಸ್, ಚಿತ್ರಾನ್ನ ಅಂದ್ರೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಇದ್ರೇನೆ ಅದು ಚಿತ್ರಾನ್ನ ಫ್ರೆಂಡ್ಸ್. ಅದು ಇಲ್ಲ ಅಂದ್ರೂ ಚಿತ್ರಾನ್ನನೇ. ಏನ್ ಮಾಡಕ್ಕಾಗಲ್ಲ. ತಿಂಗಳ ಕೊನೆ ಅಲ್ಲ, ಹೊಸ ತಿಂಗಳು ಸ್ಟಾರ್ಟ್ ಆಯ್ತು. ಶಿವಾಗಿ ಪೇಮೆಂಟ್ ಆಗೋವರ್ಗೂನು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇರೋ ಐಟಮ್ಸ್ ಅಲ್ಲೇ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಇಲ್ದಿರೋ ಅಡುಗೆ ಮಾಡಿದ್ರೇನೆ ಟೇಸ್ಟ್ ಆಗಿ ಬರೋದು ಫ್ರೆಂಡ್ಸ್, ಎಲ್ಲ ಹಾಕಿ ಮಾಡೋದಕ್ಕಿಂತ. ಇಲ್ಲಿ ಹಸಿಮೆಣಸಿನಕಾಯಿ ಇಲ್ಲಾಂದ್ರೇನು ಒಣಮೆಣಸಿನಕಾಯಿ ತಗೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ, ಕೊತ್ತಂಬರಿ ಇಲ್ಲಾಂದ್ರೇನು ಕರಿಬೇವು ತಗೊಂಡಿದ್ದೀನಿ, ಈರುಳ್ಳಿ, ಟೊಮೊಟೊ, ನಿಂಬೆಹಣ್ಣು. ಇದಕ್ಕೆ ಕಡಲೆಬೇಳೆ, ಉದ್ದಿನಕಾಳು ಇವೆಲ್ಲ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತೀನಿ ಫ್ರೆಂಡ್ಸ್. ಸ್ಟವ್ ಆನ್ ಮಾಡ್ಕೊಂಡು ದೊಡ್ಡ ಬಾಡ್ಲಿ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡು ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್. ಚಿತ್ರಾನ್ನ ಅಲ್ವಾ, ಜಾಸ್ತಿ ಎಣ್ಣೆ ಹಾಕಿದ್ರೆ ಅದು ಚಿತ್ರಾನ್ನ ಅನ್ಕೊಳ್ಳೋದು, ಇಲ್ಲಾಂದ್ರೆ ಬರೀ ಹಳದಿ ಅನ್ನ ಆಗ್ಬಿಡ್ತೈತೆ. ಕಡಲೆಬೇಳೆ, ಉದ್ದಿನಕಾಳು ಇವಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಕಡಲೆ ಬೀಜನ ಹಾಕೋಬೇಕು ಫ್ರೆಂಡ್ಸ್. ಐ ಹೇಟ್ ಕಡಲೆ ಬೀಜ, ಅಷ್ಟಕ್ಕೂ ಮನೇಲಿ ಇಲ್ಲ, ಅದಕ್ಕೆ ಹಾಕಲಿಲ್ಲ. ಆಮೇಲೆ ಸಾಸಿವೆನ ಹಾಕ್ಕೊಂಡು ಮೆಣಸಿನ್ಕಾಯಿಗಳು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಹಾಕಿದ್ರೇ ಫ್ರೆಂಡ್ಸ್ ಅದು ಚಿತ್ರಾನ್ನಕ್ಕೆ ಟೇಸ್ಟು. ಬಟ್ ಏನು ಮಾಡೋದು, ಇಲ್ಲದೇ ಇದ್ದಾಗ ಹಿಂಗೆ ಮಾಡ್ಕೋಬೇಕು. ಈರುಳ್ಳಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಹಾಕೋತಾ ಇದ್ದೀನಿ. ಯಾಕಂದರೆ ಎಳೆ ಕರಿಬೇವು ಮೊದಲಿಗೆ ಹಾಕೋಬಿಟ್ರೆ ಕರಿಬೇವು ಹಾಕ್ದಂಗೆ ಅಂತ ಅನ್ಸಲ್ಲ. ಈಗಷ್ಟೇ ಚಿಗುರ್ತಾ ಇರೋದ್ರಿಂದ ಈ ಥರ ಅಡುಗೆ ಮಧ್ಯದಲ್ಲಿ ಹಾಕ್ಕೊಳ್ತೀನಿ. ಆಮೇಲೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ ಅವೆಲ್ಲ ಹಾಕ್ಕೊಂಡ್ರು ಚೆನ್ನಾಗಿರ್ತೈತೆ. ಸಿಂಪಲಾಗಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಟೈಮ್ ಆಗಿರೋ ಟೈಮಲ್ಲಿ. ಆಮೇಲೆ ಅರ್ಶಿನ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಶಿನ ಹಾಕಿದ್ರೇ ಅದು ಚಿತ್ರಾನ್ನ ಆಗೋದು, ಇಲ್ಲಾಂದರೆ ವೈಟ್ ರೈಸ್ ಆಗಿಬಿಡ್ತೈತೆ, ಇಲ್ಲ ಒಗ್ಗರಣೆ ಆಗ್ತೈತೆ. ಇದನ್ನಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಾರಿ, ನಿಂಬೆಹಣ್ಣು ರಸ. ಹುಣಸೆ ನಿಂಬೆಹಣ್ಣು ಕನ್ಫ್ಯೂಸ್ ಆಗ್ತೈತೆ ನನಗೆ. 1.5 ಹೋಳು ಹಾಕ್ಕೊಂಡೆ. ಕರೆಕ್ಟಾಗಿ ಇದ್ದಿದ್ದಂದರೆ ನಿಂಬೆಹಣ್ಣು ಒಂದೇ ನಮ್ಮ ಮನೇಲಿ ಚಿತ್ರಾನ್ನಕ್ಕೆ. ಈಗ ಇದಕ್ಕೆ ಬಿಸಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ರೇಷನಕ್ಕೆ ಅನ್ನನೇ ಫ್ರೆಂಡ್ಸ್, ಆದರೆ ನಮಗೆ ಇದು ಬಿಸಿ ಬಿಸಿಯಾಗಿ ಚಿತ್ರಾನ್ನ ತಿನ್ನೋಕ್ಕೆ ತುಂಬ ರುಚಿಯಾಗಿರ್ತೈತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಇನ್ನೂ ಸೂಪರ್ ಆಗಿರ್ತೈತೆ. ಕೊತ್ತಂಬರಿ ರೇಟ್ ಜಾಸ್ತಿ ಅಂದ್ಬಿಟ್ಟು ತರಿಸಿಲ್ಲ. ಇದು ನಮ್ಮ ಸಿಂಪಲ್ ಚಿತ್ರಾನ್ನ ಫ್ರೆಂಡ್ಸ್. ಈಗ ತಿನ್ನಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂತಿದ್ದೀವಿ. ಓಕೆ ಫ್ರೆಂಡ್ಸ್, ಈಗ ನಾನು ಮನೆಲ್ಲ ಒರೆಸ್ಬಿಟ್ಟು ಪಾತ್ರೆ ತೊಳ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. 1 hour later. ಈಗ ಟೈಮ್ ಬಂದು 9 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಇಷ್ಟಲ್ಲಿ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ. ತುಳಸಿ ಗಿಡದ ಹತ್ರ ಸಿಂಪಲ್ ರಂಗೋಲಿ, ಬಾಗ್ಲಲ್ಲಿ ಫ್ಲವರ್ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾವು ರಂಗೋಲಿ ಕಲಿಬೇಕಾದ್ರೆ ಇದನ್ನೇ ಆಗ್ತಾ ಇದ್ದಿದ್ದು, ಈಸಿಯಾಗಿರ್ತೈತೆ ಅಂತ ಅಂದ್ಬಿಟ್ಟು. 6ರಿಂದ 6 ಚುಕ್ಕಿದು. ನಿದ್ದೆ ಕಣಲ್ಲಿ ಎದ್ದು ಬತ್ತಾವನೆ, ಗೊತ್ತು ಇಲ್ಲ ನಿದ್ದೆ ಮಾಡೋಕು. ಪೂಜೆಗೆ ದಾಸವಾಳ ಕಿತ್ಕೊಬಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಎಣ್ಣೆಲಿ ಹಾಕಿ. ಇವತ್ತು ಶನಿವಾರ ಅಲ್ಲ, ಶನಿವಾರನ ಶಿವಾಗ ಬಿಟ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಶನಿವಾರ ಫುಲ್ ಶಿವದೇನೆ, ದೇವ್ರ ಪೂಜೆ ಮಾಡೋದು ಎಲ್ಲ ಶಿವನೇನೆ. ಹಂಗಾಗಿ ನಾನು ಫುಲ್ ರೆಡಿ ಆಗಿದ್ದೀನಿ. ಈಗ ಶಿವ ಸ್ನಾನಕ್ಕೆ ಹೋಗೈತೆ ಫ್ರೆಂಡ್ಸ್. ಬಂದ ತಕ್ಷಣ ಹೊರಡ್ತಾ ಇರೋದೇನೆ. ನಾನು ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು ಅಂತಿದ್ದೀನಿ. ಚೆನ್ನಾಗಿ ಓದಕ್ಕೆ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಪ್ಪ. ತೆಂಗಿನಕಾಯಿ, ಅಗರಬತ್ತಿ, ಹೂವು, ದಾಸವಾಳನೇ ಎತ್ಕೊಂಡ್ವಿ ಫ್ರೆಂಡ್ಸ್ ಈ ಸಲ ಆಂಜನೇಯ ಸ್ವಾಮಿಗೆ. ಪಿಂಕ್ ಕಲರ್ ದೊಡ್ಡ ದಾಸವಾಳ. ಪೂಜೆ ಸಾಮಾನು ರೆಡಿ. 4ನೇ ವಾರದ ಆಂಜನೇಯ ಸ್ವಾಮಿ ದೇವರಿಗೆ ಪೂಜೆ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಬೆಳಗ್ಗೆ ತಲೆ ಸ್ನಾನ ಮಾಡೋದು, ತಲೆ ಇಟ್ಕೊಬಿಡ್ತೈತೆ ಫ್ರೆಂಡ್ಸ್. ಅದು ಬರೀ ಇವತ್ತು ಒಂದು ಸ್ವಲ್ಪ ಶೀತ ಥರ ಐತೆ ವಾತಾವರಣ. ಹತ್ರ ಇದ್ದೀರಿ, ಟಮ್ಮನು ಕರ್ಕೊಂಡು ಹೋಗ್ಬಿಡ್ತಿದ್ವಿ. ವೆಹಿಕಲ್ಸ್ ಜಾಸ್ತಿ ಫ್ರೆಂಡ್ಸ್, ಅವನು ಸರಿಯಿಲ್ಲ. ಒಂದೊಂದ್ಸಲ ನಾನು ಬಸ್ ಸ್ಟಾಪ್ಗೆ ಎಲ್ಲರೂ ಫ್ರೆಂಡ್ ಮನೆಗೆ ಅಲ್ಲಿ ಹೋಗ್ಬೇಕಾದ್ರೆ ಬಸ್ ಸ್ಟಾಪ್ಗೆ ಹೋದ್ರೆ ಬಸ್ ಹತ್ತ ತನಕನೂ ಬಂದ್ಬಿಡ್ತಾನೆ ಫ್ರೆಂಡ್ಸ್. ಅಷ್ಟು ಧೈರ್ಯ ಅವನಿಗೆ. ಗಂಡುಗಲಿ ಕುಮಾರ ವರ್ಮ ಅಂದರೆ ಅವನೇ ಫ್ರೆಂಡ್ಸ್. ಈಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ ಫ್ರೆಂಡ್ಸ್. ಬೆಳಗ್ಗೆ ವಾತಾವರಣ ಫಾರ್ ದ ಫಸ್ಟ್ ಟೈಮ್ ಬೇಸಿಗೆ ಕಾಲದಲ್ಲಿ ಇಷ್ಟು ತಂಪಾಗಿರೋದು. ರಾತ್ರಿ ಅಷ್ಟೇ ಹನಿ ಮಳೆ ಬಿದ್ದೈತಲ್ಲ, ಹಂಗಾಗಿ ಮೊದಲು ATMಗೆ ಹೋದ್ವಿ ಫ್ರೆಂಡ್ಸ್. ಯಾಕಂದರೆ ನಮ್ಮದು ಫೋನ್ಪೇ ವರ್ಕ್ ಆಗ್ತಾ ಇಲ್ಲ, ATM ಕಾರ್ಡು ವರ್ಕ್ ಆಗ್ತಾ ಇಲ್ಲ. ಯಾಕಂದರೆ 2-3 ವರ್ಷ ಆಯಿತು ಎಂಟ್ರಿ ಅದು ಇದು ಎಲ್ಲ ಮಾಡಿಸಿ. ಅವೆಲ್ಲ ಮಾಡಿಸ್ಬೇಕು. ನನ್ನ ಗಂಡನ ಗೊತ್ತಾಗಲ್ಲ ಫ್ರೆಂಡ್ಸ್. ಕನ್ಪುರ್ಗೆ ಹೋದ್ರೆ ಸುಮ್ಮನೆ ಸುತ್ತಾಡ್ಕೊ ಬರೋದೇನೆ ವೇಸ್ಟಾಗಿ. ಯಾಕಂದರೆ ಅಲ್ಲೇ ನಾವು ಅಕೌಂಟ್ ಬುಕ್ ಎಲ್ಲ ಮಾಡಿಸಿರೋದು. ಅಲ್ಲೇನೋ ವಾಸ್ತುದೋಷ ಅದು ಇದು ಇರ್ತೈತೆ ATM ಅಲ್ಲಿ ಅಂದ್ಬಿಟ್ಟು ಈ ATMಗೆ ಬಂದ್ವಿ. ಇಲ್ಲಾದರೂ ಅಮೌಂಟ್ ಡ್ರಾ ಆಗ್ತೈತೆ ಅಂತ. ಇಲ್ಲೂ ಆಗಲಿಲ್ಲ.
ಎ ಮಿರಾಕಲ್. ಆಗಲ್ಲ ಇದು. ಬ್ಯಾಂಕ್ಗೆ ಹೋಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಅದಕ್ಕೆ ಮುಂದೆ ಬೇಜಾರಲ್ಲಿ ಹೋಗ್ತಾ ಇದ್ದೀನಿ, ನಡ್ಕೊಂಡೇ ಹೋಗ್ಬಿಡೋಣ ಇದೇ ಬೇಜಾರಲ್ಲಿ ಅಂತ ಅಂದ್ಬಿಟ್ಟು. ಅಷ್ಟಲ್ಲಿ ಹಣ್ಣಿನ ಅಂಗಡಿ ಸಿಕ್ತು. ಇಲ್ಲಿ ಪೂಜೆ ಸಾಮಾನು ತಗೊಂಡ್ವಿ. ತುಳಸಿ ತಗೊಂಡಿಲ್ಲ ಫ್ರೆಂಡ್ಸ್, ಅಮೌಂಟೇ ಬತ್ತಲ್ಲ ಅಕೌಂಟಲ್ಲಿ. ಇಟ್ಸ್ ಓಕೆ, ಆಂಜನೇಯ ಸ್ವಾಮಿಗೆ ಅರ್ಥ ಆಗ್ತೈತೆ ನಮ್ಮ ಪ್ರಾಬ್ಲಮ್ಮು. ತಗೊಂಡೋಗಿರೋ ದಾಸವಾಳ ಒಳ್ಳನೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ನೋಡೋಕ್ಕೆ ಎಷ್ಟು ಸುಂದರನೋ ಆಂಜನೇಯ ಸ್ವಾಮಿ. ನನ್ನಂತ ವರ್ಣಿಸೋರು ಯಾರು ಇಲ್ಲ. ಸದ್ಯ ವರ್ಣಿಸ್ತಾ ಇದ್ದೀನಿ, ಒಂದೊಂದ್ಸಲ ಜಗಳಕ್ಕೂ ನಿಂತ್ಕೊಬಿಡ್ತೀನಿ. ತಲೆಕೆಟ್ರೆ ಏನಾರ ಜಾಸ್ತಿ ಪ್ರಾಬ್ಲಮ್ಗಳಾಗ್ಬಿಟ್ರೆ ಹಿಂಗಿರ್ತೈತೆ ಫ್ರೆಂಡ್ಸ್ ದೇವ್ರ ಹತ್ರ ನಮ್ಮ ಪ್ರತಾಪಗಳು. ಬೇರೆಯವ್ರ ಮುಂದೆ ಪ್ರತಾಪ ತೋರ್ಸಕೋದ್ರೆ ಸುಮ್ಮನೆ ಬಿಡ್ತಾರಾ? ಮೊದಲು ನಾಷ್ಟ ಮಾಡಬೇಕು. 9:30 ಆಗ್ತಾ ಬಂದ್ಬಿಡ್ತು ಟೈಮು. ಚಿತ್ರಾನ್ನ ತಂಗ್ಳನಾಗಿರ್ತೈತೆ. ಜಾಗ ಬಿಡು, ಬಿಸಿ ಮಾಡ್ಬೇಕಾ ಚಿತ್ರಾನ್ನ? ಹಾರೋಗೈತೆ. ಬೆಳಗ್ಗೆ ಮಾಡ್ಬಿಟ್ನಲ್ಲ 7:30 ಫ್ರೆಂಡ್ಸ್. ಅದಕ್ಕೆ ಚಿತ್ರಾನ್ನ ಪುಳಿಯೋಗರೆ ಇದ್ರೆ ಈ ತರ ಬಿಸಿನೂ ಮಾಡ್ಕೋಬಹುದು ಫ್ರೆಂಡ್ಸ್ ನಾವು. ಇದು ನಮ್ಮ ಚಿತ್ರಾನ್ನ ಫ್ರೆಂಡ್ಸ್. ತಂಗಳು ಸಾರು ಹಾಕೊಂಡು ತಿಂತಾ ಇರ್ಬೇಕು ಚಿತ್ರಾನ್ನಕ್ಕೆ, ಸೂಪರ್ ಆಗಿರ್ತೈತೆ. ಚಿತ್ರಾನ್ನ ಗೊತ್ತಲ್ತಾ ಇಲ್ಲ, ಮಿಕ್ಸ್ ಮಾಡ್ಬಿಟ್ಟೆ ನಾನು. ಆಯಿಲು ಕಮ್ಮಿ ತಿನ್ಬೇಕಪ್ಪಿ, ಅದಕ್ಕೆ ಲೈಟಾಗಿ ಇದು ಮಾಡ್ಬಿಟ್ಟೆ. ತಿನ್ನೇನಾಗಲ್ಲ. ಮೊಸರು ಬೇಕಾ ಅದಕ್ಕೆ? ನಿನ್ ಫೇವ್ರೇಟು ಚಿತ್ರಾನ್ನ ಜೊತೆಗೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್. ವಿಚಿತ್ರ ಶಿವ ಅಪ್ಪಿ, ಇವನಿಗೂ ಮೊಸರು ತರ್ತೀಯ ಮತ್ತೆ ಮೊಸರು ತಿನ್ಬಿಟ್ಟು. ಇವನ್ ಮೊಸರು ಅದು. ಶಿವ ಮಾತು ಕೇಳ್ಕೊಂಡು ಮನೆ ಹತ್ರ ಹಾವು ಬಂದಿದ್ದಕ್ಕೆ ಪೂಜೆ ಮಾಡಿದೆ ಫ್ರೆಂಡ್ಸ್. ಆವತ್ತಿಂದ ಹಾವು ಕಾಣಿಸಿರ್ಲಿಲ್ಲ. ಇಷ್ಟು ಪವರ್ಫುಲ್ ಶಿವ ಹೇಳೋ ಪೂಜೆ ಅಂತ ಅನ್ಕೊಂಡಿದ್ದೆ. ಇಲ್ಲ ಫ್ರೆಂಡ್ಸ್, ಅದು ಬೇರೆ ಕಡೆ ಹೋಗಿರ್ತಾವ ಹಾವುಗಳು. ಮತ್ತೆ ಒಂದು ಹಾವು ಕಾಣಿಸ್ತೈತಂತೆ, ನೋಡ್ಕೊ ಬರೋಣ ಬನ್ನಿ ಫ್ರೆಂಡ್ಸ್. ಎದೊಳೆ ಬನ್ನಿ. ಅಲ್ಲ ಈಗಷ್ಟೇ ಹಾವು ಅಂದ್ರೆ ಹಂಗೆ ಹೋಗ್ತೈತೆ. ಮೈ ಗಾಡ್, ಓ ಅದೇ ಅವನೇ ಶಿವ. ನೋಡ್ದ ಹಿಂಗ ಹೋಯ್ತಪ್ಪಿ. ಎಷ್ಟು ಅಪ್ಪ ಅನಕೊಂಡ. ನಾನ್ ನಿನ್ ಕರ್ದಲ್ಲ ಅಲ್ಲೇ ಬರೋಣ ಅಂದ್ರೆ ಇದು ನಾನು ಬರೋದ್ ಲೇಟ್ ಆಗ್ತೈತೆ ಅನ್ಬಿಟ್ಟು ದರ್ಶನ ಕೊಡಕ್ ಮನೆ ಹತ್ರನೇ ಬಂದ್ಬಿಟ್ಟೈತೆ. ಸಾಕೋದಪ್ಪ ಯಪ್ಪ. ನಾನಂತೂ ಮನೆಗೆ ಹೋಗಿ ಬಾಕ್ಲ ಹಾಕೋತೀನಿ, ಚಿಲ್ಕ ಹಾಕೋತೀನಿ ಫ್ರೆಂಡ್ಸ್. ಒಂದು ಪ್ರೋಗ್ರಾಮ್ ರೆಡಿ ಆಗಿದ್ದೆ. ರೆಡಿ ಆಗೋದು ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲರೂ ಹೋಗ್ಬೇಕಂದ್ರೆ ನೀಟಾಗಿ ರೆಡಿ ಆಗೋಕ್ಕಾಗಲ್ಲ ಫ್ರೆಂಡ್ಸ್. ಟೈಮ್ ಆಗೋಯ್ತು ಪಟ್ಪಟ ಅಂತ ಬಂದು ತೋರಿಸ್ತೀನಿ ಫ್ರೆಂಡ್ಸ್. ಈ ಸೀರೆ ತುಂಬ ಇಷ್ಟ ಆಯ್ತು ನನಗೆ. ಮೇಕಪ್ ಚೆನ್ನಾಗಿ ಮಾಡ್ಕೊಂಡಿಲ್ಲ. ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇಷ್ಟು ಅರ್ಜೆಂಟ್ ಆಗಿ ನೆಟ್ಟಗೆ ತಲೆ ಬಚ್ಚಿದಿರಾ, ಸೀರೆ ಉಟ್ಕೊಳ್ತೀರಾ. ನಾನು ಹೋಗಿದ್ದು ಕೋರ್ಮಂಗ್ಲಕ್ಕೆ ಫ್ರೆಂಡ್ಸ್. ಇಲ್ಲಿ ಏನಪ್ಪ ಕೆಲಸ ಅಂತ ಅಂದರೆ, ಇಲ್ಲಿ ಒಂದು ಒಡವೆ ಅಂಗಡಿ ಓಪನಿಂಗ್ ಇತ್ತು. ಇದು ನನಗೆ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಮೊದಲೇ ಹೇಳ್ತಾ ಇದ್ದೀನಿ. ನಾನು ಪ್ರಮೋಷನ್ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಆಂಟಿನ ಕರೆದಿದ್ರು. ಅವ್ರು ಲಾಸ್ಟ್ ಮಿನಿಟಲ್ಲಿ ನನಗೂ ಹೇಳಿದ್ರು ಬಾ ಅಂತ ಅಂದ್ಬಿಟ್ಟು. ಸರಿ ಹೋಗೋಣ, ನನಗೊಂದು ಎಕ್ಸ್ಪೀರಿಯನ್ಸ್ ಆಗ್ತೈತಿ ಇದೆಲ್ಲ ನೋಡೋದು ಅಂತ. ಆಮೇಲೆ ಅಲ್ಲಿ ಹೋದ್ಮೇಲೆ ಅವ್ರು ಆಫರ್ ಮಾಡಿದ್ರು, ಇದನ್ನೆಲ್ಲ ನಾವು ಹಾಕ್ಕೊಂಡು ವೀಡಿಯೋಸು ಫೋಟೋಸು ತೊಗೋಬೋದು ಅಂತ ಅಂದ್ಬಿಟ್ಟು. ಸಿಕ್ಕಿದೆ ಚಾನ್ಸ್. ರಿಯಲ್ ಆಗಂತೂ ಈ ಥರ ಒಡವೆಗಳು ತೆಗ್ದು ನಾನು ಹಾಕ್ಕೊಳ್ತೀನೋ ಇಲ್ಲೋ ಅಂತ. ಮತ್ತು ಅವರು ವೀಡಿಯೋಸು ಪೋಸ್ಟ್ ಮಾಡ್ಕೋಬೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ನನಗೂ ಒಂದು ಮೆಮೊರಿಗೆ ಇರ್ತೈತೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈ ಥರ ಎಲ್ಲ ಐತೆ, ಒಡವೆ ಎಲ್ಲ ವೇರ್ ಮಾಡ್ಬೋದು ಅಂತ ಅಂದಿದ್ರೆ ಇನ್ನೊಂದು ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಸೀರೆ ಎಲ್ಲ ನೀಟಾಗಿ ಉಟ್ಕೊಂಡು ಹೋಗ್ಬೋದಾಯಿತು ಅಂತ ಅನ್ನಿಸ್ತು. ಒಡವೆ ಹಾಕೊಳ್ಳೋದಲ್ಲ ಫ್ರೆಂಡ್ಸ್, ಇದನ್ನು ಕಾಪಾಡ್ಕೊಳ್ಳೋದೇ ದೊಡ್ಡ ಕಷ್ಟ. ಒಡವೆ ಇದ್ರೆ ಎಷ್ಟು ಹೆಲ್ಪ್ ಆಗ್ತೈತಲ್ಲ, ಅದಕ್ಕೆ ಒಡವೆ ತಗೊಳ್ಳೋದು ಬೆಸ್ಟ್ ಫ್ರೆಂಡ್ಸ್. ಕಷ್ಟಕ್ಕಾಗ್ತೈತೆ ನನಗಂತೂ. ಇದು ಹಾಕ್ಕೋಬೇಕಾರೆ ಅಂತ ಫ್ರೆಂಡ್ಸ್ ಏಂಜಲ್ ಫೀಲು. ಲೈಫಲ್ಲಿ ತಗೊಂಡ್ರೆ ಈ ಥರದ್ದು ತಗೋಬೇಕಪ್ಪ ಅಂತ. ಇದು ಒಂಥರ ಫಸ್ಟ್ ಟೈಮ್ ನೋಡಿದ್ದು ಡಿಸೈನು, ಹೊಸದಾಗಿ ತುಂಬ ಚೆನ್ನಾಗಿತ್ತು. ಕತ್ತು ತುಂಬಾನು ಹತ್ತತ್ರ ಒಂದು 150-200 ಗ್ರಾಮ್ ಇತ್ತು. ಹೇಳೋಕ್ಕೆ ಕಷ್ಟ ಆಗ್ತೈತೆ, ತಗೊಳಕ್ಕೆ ಎಷ್ಟು ಕಷ್ಟ ಆಗ್ಬೋದಲ್ಲ. ಇದೆಲ್ಲ ಡಿಸೈನ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಒಂದೆರಡು ಅವರ್ ಇಲ್ಲಿ ಒಡವೆಗಳೆಲ್ಲ ಹಾಕೊಂಡು ಫೋಟೋಸ್ ವೀಡಿಯೋಸ್ ತೊಗೊಂಡು ಆಮೇಲೆ ಮತ್ತೆ ನಮ್ಮ ಮನೆ ಕಡೆ ಬಂದೆ. ನಾನು ಸ್ಟಾಪಿಗೆ ಬಂದು ಶಿವಾಗ ಕಾಲ್ ಮಾಡಿದೆ. ಆಮೇಲೆ ಶಿವ ಬಂದು ಪಿಕ್ ಮಾಡಿಕೊಂಡು ಕರ್ಕೊಬಂತು ಮನೆಗೆ. ಸಂಜೆ ಆಗೋಯ್ತು. 3 ಅವರಲ್ಲಿ ಇಷ್ಟೆಲ್ಲ ಓಡಾಡ್ಕೊಂಡು ಬಂದಿದ್ದು. ನಮ್ಮ ಸ್ಟಾಪಲ್ಲಿ ಸೊಪ್ಪಿತ್ತು, ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ತಗೊಳ್ಳೋಣ ಅಂತ ಬಂದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಥರ ಬಂದು ಶಿವ ಸೆಲೆಕ್ಷನ್ ಮಾಡಿದ್ದೆ ತಗೋಬೇಕು ಫ್ರೆಂಡ್ಸ್ ನಾನು. ಈ ಥರ ಹೊರಗಡೆ ಹೋಗ್ಬಿಟ್ಟು ಬಂದಾಗ ಎಷ್ಟು ಸುಸ್ತಾಗ್ತೈತೆ ಫ್ರೆಂಡ್ಸ್. ಮನೆಗೆ ಬರೋಷ್ಟೆಲ್ಲ ಯಾರಾದ್ರೂ ಬಿಸಿ ಬಿಸಿ ಅಡುಗೆ ಮಾಡಿ ಇಟ್ಟು ತಿನ್ನಮ್ಮ ಅಂತ ಬಂದು ತಟ್ಟೆಗೆ ಹಾಕೊಟ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ. ಅದೆಲ್ಲ ನಮ್ಮ ಲೈಫಲ್ಲಿ ಡಿಲೀಟೆಡ್ ಸೀನ್ಸ್ ಫ್ರೆಂಡ್ಸ್. ನನ್ನ ಗಂಡ ಹೋಗೈತೆ ಅಡುಗೆ ಮಾಡ್ಕೊಟ್ಟಿಲ್ಲ ಅಂದ್ರೂ ಹೊರಗಡೆಯಿಂದ ಏನಾದ್ರು ತಂದ್ಕೊಡ್ತೀನಿ ಇರೋ ಅಂತ. ನನಗೆ ಹಸುವಾದ್ರೆ ಸುಸ್ತಾಗಲ್ಲ ಫ್ರೆಂಡ್ಸ್, ತಲೆ ನೋವು, ತಲೆ ಸುತ್ತ ಬತ್ತೈತೆ. ಅದೇನಂತ ಗೊತ್ತಾಗ್ತಿಲ್ಲ. ಹೊಟ್ಟೆಗೂ ತಲೆಗೂ ಹೆಂಗ್ ಕನೆಕ್ಷನ್ ಗೊತ್ತಾಗ್ತಿಲ್ಲ. ಅದಕ್ಕೆ ತಿನ್ಬಿಟ್ಟು ಶಿವಾಗ ಏನಾದ್ರು ಅಡುಗೆ ಮಾಡೋಣ ಅಂದ್ಬಿಟ್ಟು ಆಗ್ಲಿಂದ ತೆಪ್ಪಕ್ಕೆ ಕುಂತಿದ್ದೀನಿ. ಗಂಡ ಬಂತು. ಎಷ್ಟೊತ್ತು ಬಂದೆ ಅಪ್ಪಿ? ಬನ್ನಿ. ಎಗ್ ರೈಸ್ 70 ರೂಪಾಯಿ. ಏನ್ ಗ್ಯಾಸ್ ಯಾಕೆ ತಂದೆ ಅಪ್ಪಿ? ಎಗ್ ರೈಸ್ ತಗೊಬಂದ್ರೆ 70 ರೂಪಾಯಿಗೆ? ನನ್ನ ಗಂಡನ್ಗೆ ನನ್ನಂತ ಹೆಂಡತಿ ಸಿಗಬಾರ್ದು ಫ್ರೆಂಡ್ಸ್, ಸಿಗಬಾರ್ದು. ಈಗ ಎಗ್ ರೈಸ್ 70 ರೂಪಾಯಿ ಅಂತ. 70 ರೂಪಾಯಿ 70 ರೂಪಾಯಿ ಅಪ್ಪ ಅಂದರೆ ಗ್ಯಾಸು ಅಂತೂ ಅಂದರೆ ಹೇಳ್ಬೇಕು ತಾನೆ. ಗ್ಯಾಸ್ ರೇಟ್ ಆಗಿರೋದಕ್ಕೆ ಎಗ್ ರೈಸ್ ರೇಟ್ ಜಾಸ್ತಿ ಆಗೈತೆ ಅಂದ್ಬಿಟ್ಟು. ಇಟ್ಸ್ ಓಕೆ ಫ್ರೆಂಡ್ಸ್, ಮೊದಲು ತಿನ್ನುವ.
ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಫುಲ್ ಸುಸ್ತಾಗ್ತಿದ್ದಲ್ಲ ಫ್ರೆಂಡ್ಸ್, ಏನು ಮಾಡೋದು ಬೇಡ, ಬಂದ ತಕ್ಷಣ ಒಂದ್ ಚೊಂಬ್ ನೀರ್ ಕೊಟ್ಬಿಟ್ಟು ಮುಖ ಕೈ ಕಾಲು ತೊಳ್ಕೊಂಡು ಫ್ರೆಶ್ ಆಗ್ಬಿಟ್ರೆ ಡಸ್ಟ್ ಚೇಂಜ್ ಮಾಡ್ಕೊಂಡು ಅಲ್ಲೇ ಫ್ರೆಶ್ ಆಗ್ಬಿಡ್ತೀವಿ. ಬನ್ನಿ ಗಂಡಪ್ಪ ಎಗ್ರೆಸ್ತೀನ್ವಾ. ಹೊರಗಡೆ ತಿಂತಾ ಇಲ್ಲ ಫ್ರೆಂಡ್ಸ್, ಆದ್ರೂ ಕದ್ದು ಮುಚ್ಚಿ ತಿಂತಿದ್ದೆ. ಇದ್ರ ಜೊತೆಗೆ 1/4 kg ಕಬಾಬ್ ಬಿದ್ದಿದ್ರೆ ರೇಟ್ ಹೆಂಗೆ ಒಂದು ಅರ್ಧ ಕೆಜಿ ಅಕ್ಕಿ 1 kg ಅಕ್ಕಿ ಬರೋದು ಅಲ್ಲ 70 ರೂಪಾಯಿಗೆ 1 kg ಅಕ್ಕಿ ಬರೋದು. ಇಷ್ಟು ಕಂಜೂಸ್ತಾನ ಮಾಡೋದು ಒಳ್ಳೇದಲ್ಲ ಅಪ್ಪಿ. ಕಬಾಬ್ ತಿಂದು ನಾನ್ ವೆಜ್ ತಿಂದು 15 ದಿನ ಆಯ್ತಪ್ಪಿ. ನಾನು ಹೆಂಗ್ ಬದುಕಿದೀನಿ ನನ್ಗೆ ಗೊತ್ತಾಗ್ತಾ ಇಲ್ಲ. ಹೋದ್ವಾರ ಬೊಟ್ಟಿ ಗೊಜ್ಜು ಒಂದ್ ಸ್ವಲ್ಪನೇ ತಿಂದಿದ್ ಫ್ರೆಂಡ್ಸ್. ಅವ್ರ ಮನೆಗೆ ಹೋದಾಗ ನಾನ್ ವೆಜ್ ಇರ್ಲಿಲ್ಲ, ಸ್ವಲ್ಪ ಇತ್ತು. ವಾರಕ್ಕೊಂದ್ಸಲ ತಿಂದ ಅಡಿಕ್ಟ್ ಆಗ್ಬಿಟ್ಟಿದೀವಿ ಫ್ರೆಂಡ್ಸ್ ನಾವು. ಒಂದ್ ವಾರ ಬೇಸವರೆ ಊಟನೇ ಇಲ್ಲ ಹೋಟ್ಲಗಳಲ್ಲಿ. ಯಾಕೆ ಗ್ಯಾಸು ಒಲೆನ್ ಮಾಡ್ತಾರೆ, ಅಲ್ಲ ಮಾಡ್ತಾರೆ. ಮಧ್ಯಾಹ್ನ ಊಟ ತಿಂದಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಇಷ್ಟು ಒದ್ದಾಡ್ತಾ ಇರೋದು. ತಿನ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ತೈತೆ ಅಂದ್ಬಿಟ್ಟು ಹೊರಟು ಬಿಟ್ಟೆ ಹಂಗೇನೇನೆ. ಊಟ ಬಿಟ್ರೆ ಆಗಲ್ಲ ನನ್ಗೆ. ಎಗ್ ರೈಸ್ ಫ್ರೆಂಡ್ಸ್, ಆದ್ರೆ ನಾನ್ ಮಾಡೋದೇ ಚೆನ್ನಾಗಿರ್ತೈತೆ. ಬನ್ನಿ 1 ಪ್ಲೇಟ್ ಎಗ್ ರೈಸ್ ತಿನ್ನಿ, 1 ತುತ್ತು. ನಾನು ಪಡ್ಡು ತಗೋಬಾ ಅಂದೆ ಫ್ರೆಂಡ್ಸ್, ಪಡ್ಡು ತೆಗ್ದಿಲ್ಲ. ಬಜ್ಜಿ ಬೋಂಡ ಯಾವ ಅಂಗಡಿನೂ ತೆಗ್ದಿಲ್ಲ, ಏನೋ ಗೊತ್ತಿಲ್ಲ ಇವತ್ತು. ಇಲ್ಲ ತೆಗಿತಾನೆ ಇಲ್ವೇನೋ, ಸಿಲಿಂಡರ್ ರೇಟ್ ಜಾಸ್ತಿ ಆಗಿದ್ಕೆ ಸುಡ್ತೈತೆ. ಈರುಳ್ಳಿ ಪೀಸ್ ಇಟ್ಕೊಂಡು ಕಬಾಬ್ ಪೀಸ್ ಇಟ್ಕೋಬೇಕಿತ್ತು, ಕಬಾಬ್ ಇಲ್ಲ. ಪರವಾಗಿಲ್ಲ. ನಾನು ಟಾಮಗುನು ಎಗ್ ರೈಸ್ ತಿಂದ್ವಿ ಫ್ರೆಂಡ್ಸ್. ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಮಲಗಿದ್ರೆ ಸಾಕು ಅನಿಸ್ತಿದೆ. ಗಂಡಪ್ಪ ನಿನ್ಗೆ ನಿಜವಾಗ್ಲೂ ಊಟ ಬೇಕಾ ಇವತ್ತೊಂದಿನ? ನನಗೋಸ್ಕರ ಯಾಕೆ ನೀನು ಉಪವಾಸ ಸತ್ಯಾಗ್ರಹ ಮಾಡಬಾರ್ದು? ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ನಾನ್ ನೋಡಿದ್ರೆ ಅಯ್ಯೋ ಅನಿಸ್ತಿಲ್ವೇನಪ್ಪಿ? ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ನಾನು ಊಟ ಮಾಡೋವರೆಗೂ ಅದ್ ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತೆಲ್ಲ ಯೋಚನೆ ಮಾಡಿದೆ. ಊಟ ಮಾಡಿದ ತಕ್ಷಣ ನಿದ್ದೆ ಮಾಡೋಣ ಅಂತ ಅನಿಸ್ತಿತ್ತಲ್ಲ. ಓಕೆ ಫ್ರೆಂಡ್ಸ್, ಫೈನಲಿ ಒಂದು ಅಡುಗೆಗೆ ಫಿಕ್ಸ್ ಆಗಿದ್ದೀನಿ. ಹುಳಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್, ಬೇಗ ಆಗ್ತಿದೆ. ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀನಿ ಅಂದ್ರೆ, ತರಕಾರಿ ಎಲ್ಲ ಒಂದ್ ಕಡೆಯಿಂದ ಖಾಲಿ ಆಗೈತೆ ಫ್ರೆಂಡ್ಸ್. ಖಾಲಿ ಆಯ್ತು ಅಂದ್ರೆ ನನಗೆ ತಟ್ಟಂತ ನೆನಪಾಗೋದೆ ನನಗೆ ಉಪ್ಸಾರು ಬಸ್ಸಾರುಗಳು. ಅವನು ಅಷ್ಟು ಇಷ್ಟಪಟ್ಟು ತಿಂತಲ್ಲ ಶಿವ. ಉಪ್ಸಾರು ಬೇಡ, ಇನ್ನೊಂದು ಸ್ವಲ್ಪ ದಿನ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಟ್ರೆ ಕಷ್ಟ ಅಂತ ಇದೆ. ಅದಕ್ಕೆ ನಾನು ಯೋಚನೆ ಮಾಡೋದು ಅಡುಗೆ ಮಾಡೋಕ್ಕೆ. ಈಗ ಹುಳಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್, ಪಟ್ ಅಂತ ಮಾಡ್ತೀನಿ. ಈಗ ಹುಳಿ ಸಾರಿಗೆ ಬಾಣ್ಲಿ ಇಟ್ಕೊಂಡು ಹೆಸರು ಕಾಳು ಹಾಕೊಳ್ತಾ ಇದ್ದೀನಿ. ಇದೇನು ಹುಳಿ ಅಂದ್ಬಿಟ್ಟು ಹೆಸರು ಕಾಳು ಹಾಕೋತಾವಳಲ್ಲ, ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಫಿಕ್ಸಾ ಅಂತ ಅನ್ಕೊಂಡ್ರೆ ಫ್ರೆಂಡ್ಸ್. ಈ ಬೇಸಿಗೆನಲ್ಲಿ ಹುಳಿಕಾಳು ತಿನ್ಬಿಟ್ರೆ ಮುಗಿದೋಯ್ತು. ಶಿವ ಬೇರೆ ನರ್ಸರಿಲಿ ಕೆಲಸ ಮಾಡೋದ್ರಿಂದ ಓವರ್ ಹೀಟ್ ಇರ್ತೈತೆ ಬಾಡಿ. ಹೆಸರು ಕಾಳು ತಂಪು, ಹುಳಿ ಸಾರು ತಿಂದಂಗೂ ಆಗ್ತೈತೆ ಅಂದ್ಬಿಟ್ಟು ಹೆಸರು ಕಾಳು ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಏನೇ ಹುಳಿ ಸಾರು ಮಾಡಲಿ ಫ್ರೆಂಡ್ಸ್, ಹೆಸರು ಕಾಳ್ದೆ ಡಿಫ್ರೆಂಟ್ ಟೇಸ್ಟು, ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ. ಅದಕ್ಕೆ ಬಾಣ್ಲಿಗೆ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅಡುಗೆ ಮಾಡೋಕ್ಕೂ ಆಗ್ತಿಲ್ಲ ಫ್ರೆಂಡ್ಸ್, ಅಷ್ಟು ಒದ್ದಾಟ ನನಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಕೈ ಕಾಲೆಲ್ಲ ಫುಲ್ಲು ನೋವು, ಓಡಾಡ್ಕೊಬಂದಿದ್ದಕ್ಕೆ ನಿದ್ದೆ ಎಳಿತಾ ಇತ್ತು. ಆದ್ರೂ ಎಷ್ಟೇ ಕಷ್ಟ ಆಗಲಿ ಫ್ರೆಂಡ್ಸ್, ನಾನು ಆದಷ್ಟು ಮನೇಲಿ ಅಡುಗೆ ಮಾಡಿಬಿಡ್ತೀನಿ. ಯಾಕಂದರೆ ಶಿವ ಹೊರಗಡೆ ಊಟ ತಿನ್ನೋದೇ ಇಲ್ಲ, ಇಷ್ಟಪಡೋದೇ ಇಲ್ಲ. ಮತ್ತು ಬೆಳಗಿನ ಸಂಜೆವರೆಗೂ ದುಡ್ಡು ಬಂದಿರೋ ಗಂಡಸ್ಗೆ ಮುದ್ದೆ ಸಾರು ಮಾಡಾಕಿದ್ರೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತೈತಲ್ಲ. ಹಂಗಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಸಾಂಬಾರು ಪುಡಿ, ನೀರು, ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಹುರಿದಿರೋ ಕಾಳು ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮುಚ್ಚಿಟ್ಬಿಟ್ಟೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಹುಳಿ 10-15 ನಿಮಿಷದಲ್ಲಿ ಆಗೋಗ್ತೈತೆ. ಅನ್ನ ಇತ್ತು ಬೆಳಗ್ಗೆದು, ಅದನ್ನು ಟಾಮಕ್ಕೆ ಹಾಕೋಣ ಅಂತ ಇಟ್ಟಿದ್ದೆ. ಅವನು ನಾನಿಬ್ಬರು ಎಗ್ ರೈಸೇ ತಿಂದ್ವಲ್ಲ, ಅದಕ್ಕೆ ಅನ್ನ ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಅನ್ನದ ಮುದ್ದೆ ಮಾಡಿದೆ. ಇಲ್ಲಾಂದರೆ ರಾಗಿ ಮುದ್ದೆನೇ ಮಾಡ್ಕೊಡ್ತಾ ಇದ್ದೆ. ಹುಳಿ ಸಾರಿಗೂ ರಾಗಿ ಮುದ್ದೆಗೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಇರ್ತದೆ. ಈ ಅನ್ನದ ಮುದ್ದೆ ಕಾನ್ಸೆಪ್ಟು ನನಗೆ ಸರಿ ಫ್ರೆಂಡ್ಸ್, ನನಗೆ ಫೇವ್ರೇಟ್ ಇದು, ನನಗೆ ಬೆಸ್ಟ್ ಇದು. ಆದರೂ 2 ಮುದ್ದೆ ಮಾಡ್ಕೊಬಿಟ್ಟೆ, ಒಂದೇ ಮುದ್ದೆ ಮಾಡಬಾರ್ದು ಮತ್ತು 3 ಮುದ್ದೆ ಮಾಡಬಾರ್ದು ಅಂತ ಹೇಳಿದ್ರಲ್ಲ. ಒಂದೊಂದ್ಸಲ ಮಿಸ್ ಆಗಿ ಹೆಚ್ಚು ಕಡಿಮೆ ಆಗ್ಬಿಡ್ತಿದ್ದೆ ಫ್ರೆಂಡ್ಸ್. ಮುದ್ದೆನೂ ಮುದ್ದೆ ಪತ್ರೆಗೆ ಹಾಕ್ಕೊಂಡು ಶೆಲ್ಫ್ ಎಲ್ಲ ನೀಟಾಗಿ ತೊಳ್ಕೊಂಡು ಸ್ಟವ್ ಎಲ್ಲ ಒರೆಸ್ಕೊಬಿಟ್ಟೆ. ಆವಾಗ ಸಮಾಧಾನ ಆಯಿತು. ಈಗ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್, 15-20 ನಿಮಿಷದಲ್ಲಿ ಮುದ್ದೆ ಸಾರು ಹಾಗೆ ಬಿಡ್ತೈತೆ ಸಿಂಪಲಾಗಿ. ಎಗ್ ರೈಸ್ ಅದನ್ನು ನೀನು ಒಂದು ತುತ್ತು ತಿಂತಾ ಇರಲಿಲ್ಲ, ತಿನ್ನಪ್ಪ. ಮನೆ ಊಟನೇ ಬೆಸ್ಟು. ಅದು ಆ ರೇಂಜಿಗೆ ಇರ್ತೈತೆ ಟೇಸ್ಟ್ಗಳು ಅಲ್ಲ. ಮೀನು ಸಾರು ಥರ ಆಯ್ತಾ? ನಮ್ಮ ಕುಕ್ಕಿಂಗ್ ಸ್ಪೆಷಾಲಿಟಿ ಹಿಂಗಿರ್ತೈತೆ ಫ್ರೆಂಡ್ಸ್. ನಾನೊಂದು ಸಾರು ಮಾಡಿದ್ರೆ ಅದೊಂದು ಸಾರು ಆಗಿರ್ತೈತೆ. ಅಪ್ಪ ಮೊದಲು ಆಚೆ ಹೋಗ್ಬೇಕು, ಉಸಿರಾಡೋಕ್ಕೂ ಕಷ್ಟ ಆಗ್ತೈತೆ. ಇವನು ಇದಾನಲ್ಲ ಫ್ರೆಂಡ್ಸ್, ಇವನು ಓರಿಯಾ ಬತ್ತಾನಲ್ಲ, ಅವನ ಜೊತೆ ಹುಟ್ಟಿರೋನು. ಓರಿಯಾನು ಇವನು ಟ್ವಿನ್ಸು ಫ್ರೆಂಡ್ಸ್. ಟಾಮು ಬಿಟ್ಬಿಟ್ಟು ಹೋಗ್ಬಿಟ್ಟ. ಈಗ 1 ಸೆಕೆಂಡಲ್ಲಿ ಅವನ್ನ ಕರೆಸ್ಲಾ? ಓರಿಯಾ ಆಯ್ತು, ಕೂಲ್ ಆಯ್ತಾಯ್ತು. ಜಗಳ ಬೇಡ. ಆಯ್ತಾಯ್ತು, ಸಮಾಧಾನ.
ಸಮಾಧಾನ ಸಮಾಧಾನ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಸನ್ನಿಧಿ ಗೌಡ, ಶಿವ ಅವ್ರವ್ರು ಹಾಯ್, ಹಾಯ್ ಸ್ವಸ್ತಿಕ್ ಹಾಯ್, ಹಾಯ್, ವಿನೀಶ್ 14ನೇ ತಾರೀಕು 10 ವರ್ಷದ ಬರ್ತಡೆ, ಅಡ್ವಾನ್ಸ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೇ. ವಿನೀಶ್ ಪಟೇಲ್ ಅವರು. ಸುಮಿತ್ರಾ ಮಾದೇಶ್ ಸಿಸ್ಟರ್, ಅವ್ರ ಯಜಮಾನ್ರು 8ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ ಅಣ್ಣ. ಹ್ಯಾಪಿ ಬರ್ತಡೇ. ದೀಕ್ಷಿತಾ 6ನೇ ತಾರೀಕು ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೇ. ಸವಿತಾ ಸಿಸ್ಟರ್ ಸೋಮವಾರ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.